ರುಚಿ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ಪ್ರವೀಣಾ ಕುಲಕರ್ಣಿ. ಇವತ್ತು ನಮ್ಮ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರು ಸಾಕಷ್ಟು ಜನಗಳಿಗೆ ಅವರ ಒಂದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ರಿವರ್ಸ್ ಡಯಾಬಿಟಿಸ್ ಇರ್ಬೋದು, ಇನ್ನು ಆರೋಗ್ಯವನ್ನು ಹೇಗೆ ವೃದ್ಧಿಸ್ಕೊಂಡು ನಾವು ಖುಷಿಯಾಗಿ ಇರಬೇಕು ಅನ್ನುವಂತಹ ಮೋಟಿವೇಶ್ನಲ್ ಸ್ಪೀಕರ್ ಇದ್ದಾರೆ, ಟೆಡೆಕ್ಸ್ ಸ್ಪೀಕರ್ ಇದ್ದಾರೆ. ಅವ್ರು ಮತ್ತಾರೂ ಅಲ್ಲ, ಜನಪ್ರಿಯ ನ್ಯೂಟ್ರಿಷನಿಸ್ಟ್ ಅಂತಲೇ ಇವಾಗೆಲ್ಲ ಟ್ರೆಂಡಿಂಗ್ ಆಗಿದ್ದಾರೆ. ನಿಮ್ಮ ನೆಚ್ಚಿನ ಪರಿಮಳ ಜಗ್ಗೇಶ್ ಅವರಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ಪ್ಲೀಸ್ ಕಮ್, ಬನ್ನಿ ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ ನೀವು? ಸೊ ನಮ್ಮ ಆಹಾ ಎಂಥ ರುಚಿಗೆ ನಿಮ್ಮ ಪೌಷ್ಟಿಕಾಂಶ ಭರಿತವಾದಂತಹ ರುಚಿಕರವಾದ ಅಡುಗೆಗಳು ಬೇಕು. ಖಂಡಿತವಾಗ್ಲು ಪ್ರವೀಣ. ಈಗ ಮನೆಯಲ್ಲಿ ಸಣ್ಣವ್ರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಒಬ್ಬೊಬ್ರಿಗೆ ಸೆಪ್ರೇಟ್ ಆಗಿ ಅಡಿಗೆ ಮಾಡೋದಂದ್ರೆ ಕಷ್ಟ ಅಲ್ವಾ? ಹೌದು. ಸೊ ನಾವ್ ಏನ್ ಮಾಡೋಣ ಅಂದ್ರೆ ಎಲ್ಲರಿಗೂ ಯೂಸ್ ಆಗುವಂತದ್ದು ಅಂತ ಒಂದು ಕಾಮನ್ ಅಡಿಗೆ. ಇನ್ಫ್ಯಾಕ್ಟ್ ರಾತ್ರಿ ಡಿನ್ನರ್ ಟೈಮ್ ಅಲ್ಲಿ, ರಾತ್ರಿ ಊಟ ಹೆವಿ ತಿನ್ನೋದ್ರ ಬದಲಾಗಿ ಏನಾದ್ರೂ ಒಂದು ರುಚಿಕರವಾದ ಸಿಂಪಲ್ ಆಗಿ ಇವತ್ತು ಒಂದು ಸೂಪರ್ ಸಿಂಪಲ್ ಆದ ಅಡಿಗೆ ಟ್ರೈ ಮಾಡೋಣ. ಅಂಡ್ ಒಂದು ಏನಂದ್ರೆ, ನಾವು ಏನೇ ಆಹಾರ ತಿನ್ಬೋದು, ಒಂದೇ ಒಂದು ಬೇಸಿಕ್ ರೂಲ್ ಏನ್ ಜ್ಞಾಪಕ ಇಟ್ಕೋಬೇಕು. ನೀವ್ ಎಷ್ಟು ಗಂಟೆಗಾದ್ರೂ ನಿದ್ದೆ ಮಾಡಿ, 10 ಗಂಟೆಗೆ ನಿದ್ದೆ ಮಾಡ್ತೀರಾ, 12 ಗಂಟೆಗೆ ನಿದ್ದೆ ಮಾಡ್ತೀರಾ, ಕನಿಷ್ಠ 2 to 3 hours ಅದಕ್ಕಿಂತ ಮುಂಚೆ ನಿಮ್ಮ ಡಿನ್ನರ್ನ ಕಂಪ್ಲೀಟ್ ಮಾಡಬೇಕು. ರಾತ್ರಿ ಹೊತ್ತು ಒಂದೊಂದ್ಸರಿ ಜೋಳದ ರೊಟ್ಟಿ, ನಾವು ಉತ್ತರ ಕರ್ನಾಟಕದವರಿಂದ ಒಂದು ಜೋಳದ ರೊಟ್ಟಿ, ಅದ್ರ ಜೊತೆ ಒಂದು ಕಾಳು ಪಲ್ಯ, ಏನಾದ್ರು ಒಂದ್ ಸ್ವಲ್ಪ ಲೈಟ್ ಆಗಿ ಮಜ್ಜಿಗೆ ಮೊಸರನ್ನ ಆ ತರ, ವಾ ಅಷ್ಟೇ ಅಲ್ವಾ? ಹೌದು. ಸೊ ಇವತ್ತು ನೀವೇನ್ ಹೇಳಿದ್ರಿ, ಕಾಲ್ ಪಲ್ಯ ಅಂತ ಹೇಳಿದ್ರಲ್ಲ, ಜೋಳದ ರೊಟ್ಟಿನ ಮೈನಸ್ ಮಾಡಿ ವಾರದಲ್ಲಿ ಒಂದು ದಿವಸ ಈ ಕಾಲ್ ಪಲ್ಯನ ತುಂಬಾ ಟೇಸ್ಟಿಯಾಗಿ ಮಾಡೋಣ. ಹೊಟ್ಟೆ ತುಂಬ ಊಟ ಮಾಡಿ. ನಾನು ಎಲ್ಲೂ ಕಡಿಮೆ ಊಟ ಮಾಡಿ ಅಂತ ಹೇಳಲ್ಲ. ನಿಮ್ಮ ಬಾಡಿ ಸಿಗ್ನಲ್ ಕೊಡುತ್ತೆ, ನನಗೆ ಇಷ್ಟು ಸಾಕು ಅಂತ. ಸೊ ಯಾವತ್ತು ನಾವು ಹಣ್ಣು ತರಕಾರಿಗಳು ನಾರಿನಂಶ ತಗೊಂಡಾಗ ಒಂದಷ್ಟು ಪ್ರಮಾಣದಲ್ಲಿ ನಮಗೆ ಒಂದು ಸಾಕಪ್ಪ, ಸಂತೋಷ ಆಯ್ತು ಅನ್ನೋವರೆಗೂ ಊಟ ಮಾಡಿ ತೊಂದರೆ ಇಲ್ಲ. ಕಾರ್ಬೋಹೈಡ್ರೇಟ್ ಇರೋ ಅಂಶಗಳು, ಅದು ಜೋಳದ ರೊಟ್ಟಿ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಇಂಥದ್ನ ಪ್ರಮಾಣನ ಒಂದು ತಟ್ಟೆಯಲ್ಲಿ 25% ಇಟ್ಕೋಬೇಕು. ಇನ್ನು 25% ಅದಕ್ಕೆ ಬೇಕಾಗಿರುವಂತ ಡಾಲೋ, ಸಾರೋ, ಗ್ರೇವಿನೋ 25%. ಇನ್ನ 50% ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನೋ ಅದನ್ನ ತಗೊಂಡಾಗ, ಯಾರು ಎಲ್ಲಿ ಬೇಕಾದ್ರೂ ಇರಿ, ನಿಮ್ಮ ಮನೆ ಹತ್ತಿರ ಸಿಗುವಂತ ಆಹಾರದಲ್ಲಿ ಯು ಕ್ಯಾನ್ ಬಿಕಮ್ ಹೆಲ್ತಿ. ಇವಾಗ ಏನ್ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಗೆ. ಸೊ ಫಸ್ಟ್ ಪಾಯಿಂಟರು ನಾವೇನು ಅದನ್ನ ರೀಪ್ಲೇಸ್ಮೆಂಟ್ ಅಂದ್ರು, ನೀವ್ ಹೇಳ್ದಂಗೆ ಮಿಕ್ಸ್ಡ್ ಕಾಳುಗಳು ತಗೋಬಹುದು. ಮೊಳಕೆ ಕಟ್ಟಿರೋ ಕಾಳು ತಗೊಂಡಾಗ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ, ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಮೊಳಕೆ ಕಟ್ಟಿದ ಕಾಳನ್ನ ಸ್ವಲ್ಪ ನೀರಲ್ಲಿ ಚೂರು ಉಪ್ಪಾಕಿ ಬೇಯಿಸಿದೀನಿ. ಜಾಸ್ತಿ ನೀರ್ ಹಾಕಿ ಬೇಯಿಸಕ್ ಹೋಗ್ಬೇಡಿ, ಯಾಕಂದ್ರೆ ಆ ನೀರ್ ಚೆಲ್ಬಾರ್ದು. ಇದರಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಪೌಷ್ಟಿಕಾಂಶ ಅದ್ರಲ್ಲೇ ಇರುತ್ತೆ. ಸೊ ಈಗ ನೀವು ಹೆಸರು ಕಾಳು ಮೊಳಕೆ ಹೊಡೆದ ಸಲಾಡ್ ಮಾಡಿ ತೋರಿಸ್ತಾ ಇದ್ದೀರಾ. ಎಲ್ಲ ಸಾಮಗ್ರಿಗಳು ತಯಾರಾಗಿವೆ.
ಸಾಮಾನ್ಯವಾಗಿ ಬರೀ ಸ್ಪ್ರೌಟ್ಸ್ ಹಾಕ್ಬಿಡ್ತಾರೆ. ನೀವು ಹೇಳಿದ್ದು ಒಂದು ಚೆನ್ನಾಗಿತ್ತು, ಸ್ವಲ್ಪ ಬೇಯಿಸ್ಬೇಕು ಅಂತ ಹೇಳಿ. ಹೌದು, ಯಾಕಂದ್ರೆ ಇಲ್ಲ ಅಂದ್ರೆ ತುಂಬಾ ಜನಕ್ಕೆ ಹಾಗೆ ಸ್ಪ್ರೌಟ್ಸ್ ತಗೊಂಡಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅಂಡ್ ನೀವ್ ಯಾವಾಗ ಸ್ವಲ್ಪ ಬೇಯಿಸ್ತೀರಾ ನಿಮಗೆ ಅದು ಕಟ್ ಡೌನ್ ಆಗತ್ತೆ. ಕರೆಕ್ಟ್. ಸೊ ಆಮೇಲೆ ಒಂದು ವೇಳೆ ಒಬ್ಬೊಬ್ರಿಗೆ ಚೂರು ಕಾಳು ತಿಂದ್ರು ನನಗೆ ಬ್ಲೋಟಿಂಗ್ ಬರುತ್ತೆ ಅಂತ ಹೇಳೋರು ಯಾವ ತರ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಸಣ್ಣದು ಈಗ ಇಷ್ಟೊಂದು ಕಪ್ಸ್ ಇದೆ, ನಾ ಹೇಳೋದು ಒಂದು ಪುಟಾಣಿ ಕಪ್ಪಲ್ಲಿ ಸ್ಟಾರ್ಟ್ ಮಾಡಿ. ಓಕೆ. ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಲಿ. ವಾರದಲ್ಲಿ ಒಂದು 2 ಸರಿ 3 ಸರಿ ಸ್ಟಾರ್ಟ್ ಮಾಡಿ. ಅಂಡ್ ಎಲ್ಲ ಕಾಳುಗಳಲ್ಲಿ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗೋದು ಗ್ರೀನ್ ಗ್ರಾಮ್. ಸೊ ಹೆಸರು ಕಾಳಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮ ಬಾಡಿಗೆ ಸೆಟ್ ಆಯ್ತಾ, ಸೂಟ್ ಆಯ್ತಾ, ಬೇರೆ ಬೇರೆ ಪ್ರಯತ್ನ ಮಾಡಬಹುದು, ಬೇರೆ ಬೇರೆ ಕಾಳಿಂದ ಪ್ರಮಾಣನು ಹೆಚ್ಚು ಮಾಡ್ಕೋಬಹುದು, ಎರಡನ್ನು. ಆಯ್ತಾ. ಸೊ ಇದರ ಜೊತೆಗೆ ಇದು ಕಡಲೆ ಎರಡನ್ನು ಕಡಲೆನೂ ಹಾಕಿದ್ದೀರಾ, ಕಾಣಿಸ್ತಾ ಇದೆ, ಚೆನ್ನಾಗಿ ಅನಿಸ್ತಿದೆ ಆಕ್ಚುಲಿ. ಅಂಡ್ ನಾನು ಯಾವಾಗ್ಲೂ ಒಂಥರ ನನ್ನ ಫೇವ್ರೆಟ್ ಅಂದ್ರೆ ಕಿಚನ್ ಅಲ್ಲಿ ಕಡಲೆ ಬೀಜ. ಇದು ಬಾಯ್ಲ್ ಆಗಿರೋದು, ಇದು ಬೇಯಿಸಿರೋದು. ಹೌದು. ಉಪ್ಪು ಹಾಕಿನಾ ಸುಮ್ಮನೆ ಲೈಟ್ ಆಗಿ ಹಾಕಿ ಬೇಯಿಸ್ಕೊಂಡಿರೋ ಕಡಲೆ ಬೀಜ. ತುಂಬಾ ಜನ ಕೇಳ್ತಾರೆ, ಮೇಡಮ್ ನೀವು ಎಷ್ಟು ವರ್ಷದಿಂದ ಡಯಾಬಿಟಿಕ್, ಹಂಗಂದ್ರೆ ನೀವು ಸಕ್ಕರೆನೇ ತಗೊಳಲ್ವಾ, ಸ್ವೀಟೇ ತಗೊಳಲ್ವಾ? ಇದಕ್ಕೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನ್ ಫಾಲೋ ಮಾಡುವಂತ ಒಂದು ಪಾಲಿಸಿ ಇದು ಒಂಥರ ಟ್ರೈಡ್ ಟೆಸ್ಟೆಡ್ ಸೈಂಟಿಫಿಕ್ ಪಾಲಿಸಿ. ಏನಂದ್ರೆ ಯಾರು ನಿಮ್ಮ ಹೆಲ್ತ್ ಗುರಿ ಏನೇ ಇರ್ಲಿ, ನಾನು ಹೇಳೋ ಒಂದು ಸಜೆಷನ್ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಏನ ಸಜೆಷನ್ ಅಂದ್ರೆ 80-20. 80-20, 80-20 ಪರ್ಸೆಂಟೇಜ್. ಯಾವ್ದ್ರಲ್ಲಿದೆ? 80% ಏನು, 20% ಏನು? ಒಂದು ದಿವಸದಲ್ಲಿ ಲೆಟಸ್ ಈಗ ನಾನು ಬೆಳಗ್ಗೆ ಎದ್ದಾಗ ಏನೋ ಒಂದು ಬೆಂಡೆಕಾಯಿ ಹಾಕಿರೋ ನೀರ್ ತಗೊಂಡೆ, ಅದಾದ್ಮೇಲೆ ತಿಂಡಿ ಆಯ್ತು, ಮಧ್ಯ ಏನೋ ಸ್ನಾಕ್ಸ್ ತಗೊಂಡೆ, ಲಂಚ್ ಆಯ್ತು, ಡಿನ್ನರ್ ಆಯ್ತು. ಈ ತರ ಎವ್ರಿಬಡೀಸ್ ಲೈಫ್ ಅಲ್ಲಿ ಆಗತ್ತಲ್ವಾ. ನನ್ನ ಆರೋಗ್ಯದ ಗುರಿ, ನನ್ನ ವೆಯ್ಟ್ ಮೇಂಟೈನ್ ಆಗ್ಬೇಕು, ನನ್ನ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು, ನನಗೆ ಒಳ್ಳೆ ಮಸಲ್ ಕ್ವಾಲಿಟಿ ಇರಬೇಕು ಅಂದ್ರೆ ಇದಕ್ಕೆ ತಕ್ಕನಂಗೆ ನನ್ನ ಆಹಾರದ ಆಯ್ಕೆ ಇಡೀ ದಿವಸ 80% ಫುಲ್ ಸಪೋರ್ಟ್ ಮಾಡುವಂತ ಆಯ್ಕೆಗಳು ಮಾಡ್ಬೇಕು. ಓಕೆ ಸರ್, ಏನಿರ್ಬೇಕು ಅದಕ್ಕೆ? ಸೊ ಈ 20% ಹೇಳ್ಬಿಡ್ತೀನಿ. ಸರಿ. ಇನ್ 20% ಏನು ಅಂದ್ರೆ, ಈಗ ಕೇಳಿದ್ರೆ ಮೇಡಮ್ ನೀವ್ ಯಾವ್ದು ಎಣ್ಣೆಲಿ ಕರ್ದಿರೋ ತಗೊಳಲ್ವಂದ್ರೆ 1 ಸ್ಪೂನ್ ತಗೋತೀನ್ರಿ, ಇರೋದೇ ಒಂದು ಲೈಫು, ಅದ್ರಲ್ಲಿ ಎಲ್ಲ ಬಿಟ್ಬಿಡು ಅಂದ್ರೆ ಕಷ್ಟ ಅಲ್ವಾ. ಆದ್ರೆ 80% ನನ್ನ ಆರೋಗ್ಯಕ್ಕೆ ಹೆಲ್ಪ್ ಆಗುವಂತ ತಗೋತೀನಿ. 20% ಸ್ವಲ್ಪ ಆಚೆ ಈಚೆ ಇದ್ರು ಒಂದು ದಿವಸದಲ್ಲಿ ಓಕೆ. ಉಲ್ಟಾ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಇದ್ದಿದ್ದೆ ಅಯ್ಯೋ ಮಂಡೇ ಟು ಫ್ರೈಡೆ ಚೆನ್ನಾಗಿ ತಿನ್ನೋದು ಇಲ್ಲ, ಉಲ್ಟಾ ಮಾಡ್ತಾರೆ. ಮಂಡೇ ಟು ಫ್ರೈಡೆ ಡಯಟಿಂಗ್ ಅಂತ, ಶನಿವಾರ ಭಾನುವಾರ ನನಗೆ ಇಷ್ಟ ಬಂದಿದ್ದು ಊಟ ಮಾಡ್ತೀನಿ ಅಂದ್ರೂ ಸೆಟ್ ಆಗಲ್ಲ. ಎಲ್ಲವನ್ನು ಹಿತವಾಗಿ ಮಾಡಬೇಕು. ಪ್ರಮಾಣ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಏನ್ ಬೇಕೋ ಅದು ತಗೋಬಹುದು. ಈಗ ನಾನು 30 ವರ್ಷ ಡಯಾಬಿಟಿಕ್, ಬಟ್ ಇವತ್ತಿಗೂ ನನ್ನ ಟೀಗೆ ನಾನು ಬೆಲ್ಲದ ಪೌಡರ್ ಹಾಕೊಂಡೆ ತಗೊಳ್ಳೋದು. ಇಟ್ ಡಸಂಟ್ ಮ್ಯಾಟರ್. ಯಾಕಂದ್ರೆ ಒಂದ್ ಇಡೀ ದಿವಸಕ್ಕೆ ನಾನು 2 ಕಪ್ ಟೀ ಕುಡಿಯೋದು. ನಾವೇನಾದ್ರೂ 10 ಕಪ್ ಟೀ ಕುಡಿಯುವಾಗ ಪ್ರತಿ ಸರಿ ಬೆಲ್ಲದ ಪೌಡರ್ ಹಾಕೊಂಡ್ರೆ ಸರಿ ಇಲ್ಲ. ಸೊ ಸಿಂಪಲ್ 80-20. ಸೊ 80-20 ಅಲ್ಲಿ ಇವತ್ತು ಇದು ಕಂಪ್ಲೀಟ್ 80% ಅಲ್ಲಿ ಬರುವಂತದ್ದು. ಆರಾಮಾಗಿ ಅಲ್ವಾ? ಸರಿ, ಶುರು ಮಾಡೋಣ. ಸ್ವಲ್ಪ ಇದಕ್ಕೆ ನಾನು ಹೇಳ್ದಂಗೆ ನಾವು ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ತೀರಾ ನೀರ್ ಹಾಕೋದ್ ಬೇಡ, ಸ್ವಲ್ಪ ನೀರ್ ಹಾಕಿ. ಸೊ ಸ್ವಲ್ಪ ನೀರ್ ಹಾಕಿ ನಾವು ಸಾಲ್ಟ್ ಹಾಕಿ ಏನ್ ಬಾಯ್ಲ್ ಬೇಯಿಸ್ಕೊಂಡಿರೋದಿದೆ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದಿದೆ, ಮತ್ತೆ ಕಡಲೆ ಬೀಜ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋಂಥ ಕಡಲೆ ಬೀಜ ಇದೆ. ಕ್ಯೂಕಂಬರ್ ಸೌತೆಕಾಯಿ ತಗೊಂಡಿದ್ದೀನಿ. ನಾವು ದಪ್ಪ ಮೆಣಸಿನಕಾಯಿ ಹಾಕೋಬಹುದು, ಅದು ತುಂಬಾ ಟೇಸ್ಟಿ ಇರುತ್ತೆ. ಸ್ವಲ್ಪ ಖಾರನೂ ಸಿಗತ್ತೆ, ಒಂಥರ ಲೈಟ್ ಆಗಿ ಕ್ರಂಚಿ. ನೋ, ಇದೆಲ್ಲ ನಾನು ಆಕ್ಚುಲಿ ಬೇಕಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಕ್ಯಾರೆಟ್ನು ಈ ಕಡಲೆ ಬೀಜ ಬೇಯಿಸ್ಕೊಂಡ್ವಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇದು ಸ್ವಲ್ಪ ನಾರಿನಂಶ ಸ್ಟ್ರಾಂಗ್ ಇರುತ್ತೆ. ಸೊ ಯಾರು ಕ್ಯಾರೆಟ್ ನ ಬೇಯಿಸ್ಕೋತಾರೋ ದಟ್ ವಿಲ್ ಬಿ ಗುಡ್. ಓಕೆ, ಅದು ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಈಸಿ ರೀ. ಎಲ್ಲ ಯಾರಾದ್ರೂ ಮನೇಲಿ ಹೆಲ್ಪ್ ಮಾಡೋರು ಇರ್ತಾರಲ್ವಾ, ಅವ್ರ ಕೈಯಲ್ಲಿ ಎಲ್ಲ ಕೊಟ್ಟು ಎಲ್ಲ ಸಣ್ಣಕ್ಕೆ ಹೆಚ್ಕೊಡು ಅಂತ ಮುಗಿಸ್ಬಿಡಿ. ಲಾಸ್ಟ್ ಅಲ್ಲಿ ನೀವು ಬಂದು ನಾನೀಗ ಏನ್ ಮಾಡ್ತೀನೋ ಆ ತರ ಮಾಡ್ಬಿಡಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಕ್ ಮುಂಚೆ ಸ್ವಲ್ಪ ಫ್ಲೇವರಿಂಗ್ ಬೇಕಲ್ವಾ. ಹೌದು. ಅಂಡ್ ನಾನು ಪೆಪ್ಪರ್, ಜೀರಾ ಪೌಡರ್ ಮತ್ತೆ
ಈಗ ಸಾಲ್ಟ್ ಅಲ್ಲಿ ನಮಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತ ಹೇಳ್ತೀವಿ. ಹೌದು, ಈಗ ಎಲ್ಲರೂ ಅದಕ್ಕೆ ಅದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ಬೋದು. ಎಲ್ಲರೂ ಅದೇ ಪಿಂಕ್ ಹಿಮಾಲಯನ್ ಸಾಲ್ಟ್. ಆಮೇಲೆ ಇದೇ ತಗೋಬೇಕು ನಾನು ಹೆಲ್ತಿ ಆಗಿರೋದಕ್ಕೆ ಏನಿಲ್ಲಪ್ಪ, ಬಟ್ ಒಂದು ವೇಳೆ ನಿಮ್ಗೆ ನಿಮ್ಮ ಮನೆ ಹತ್ರ ಯೂಸ್ ಮಾಡಿ. ನಾನು ಇನ್ನೊಂದು ಏನ್ ಮಾಡೋದು ಏನ್ ಗೊತ್ತಾ ಪ್ರವೀಣ, ಯಾವುದು ಒಂದು ಸ್ಟಿಕ್ ಆನ್ ಆಗಲ್ಲ, ಚೇಂಜ್ ಮಾಡ್ತಾ ಇರ್ತೀನಿ. ಎಸ್, ಸೊ ಉಪ್ಪಲ್ಲೂ ಆಯಿಲ್ ಅಲ್ಲೂ ಚೇಂಜ್ ಮಾಡ್ತೀನಿ, ಉಪ್ಪಲ್ಲೂ ಚೇಂಜ್ ಮಾಡ್ತೀನಿ. ಸೊ ಒಂದು 2 ಐಟಮ್ ಇದು ಹಾಕಿದ್ರೆ ಮನೇಲಿ ಬೇರೆ ಉಪ್ಪು. ಹೌದು, ಸೊ ಯಾಕೆ ಇರೋದು ಒಂದ್ ಲೈಫ್ ಒಂದಕ್ಕೆ ನಿಜ ನಿಜ ನಿಜ. ತರಾವರಿ ಲಭ್ಯ ಇರುವಾಗ ಯಾಕೆ ಬಿಡೋದು? ಅಂಡ್ ಇನ್ನೊಂದು ಏನಾಗುತ್ತೆ, ಎಷ್ಟೋ ಸರಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಅಂಶ ಇದ್ರಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ನಮ್ಗೆ ಅದು ಸಿಗಬಹುದು. ಸೊ ನಾವು ರೊಟೇಟ್ ಮಾಡಿದಾಗ ದಟ್ ಇಸ್ ಸ್ಮಾರ್ಟ್ ನ್ಯೂಟ್ರಿಷನ್. ನೋಡಿ, ಇದರ ಜೊತೆಗೆ ಮೇಲೆ ಸ್ವಲ್ಪ ಲೈಮ್ ಹಾಕೊಂಡ್ಬಿಡೋಣ. ನಿಂಬೆ ಹಣ್ಣಿನ ರಸ, ಹುಳಿ ಉಪ್ಪು, ಖಾರ, ಮೆಣಸಿನ ಪುಡಿ ಇದೆ, ಇದೆ, ಈಗ ಹುಳಿ. ಇನ್ಫ್ಯಾಕ್ಟ್ ಯಾರಿನ್ನ ಸ್ಪೈಸಿ ಬೇಕು ಮನೇಲಿ ಚಾಟ್ ಮಸಾಲ ಇದ್ರೆ ಅದೊಂದು ಸ್ವಲ್ಪ ಹಾಕೊಂಡ್ಬಿಡಿ, ಸೂಪರ್ ಟೇಸ್ಟಿ ಇರತ್ತೆ. ಈಗ ಅಲ್ಲಾಮೀರಾಪ್ ನ್ಯೂಟ್ರಿಷನ್ ಅಂತ ಅದಕ್ಕೆ ಒಂದು ಸಂಸ್ಥೆಗೆ ನೀವು ನ್ಯೂಟ್ರಿಷನ್ ಮುಖ್ಯಸ್ಥರಾಗಿದ್ದೀರಾ, ಅದನ್ನು ಓಪನ್ ಮಾಡಿದ್ದೀರಾ. ಸಾಕಷ್ಟು ಜನರಿಗೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಎಲ್ಲ ಹೇಳ್ಕೊಡ್ತೀರ. ಅವ್ರ ದೈನಂದಿನ ದಿನಚರಿಯಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಇರ್ಬೋದು, ಡಯಾಬಿಟಿಕ್ ರಿವರ್ಸಲ್ ಇರ್ಬೋದು, ಅಥವಾ ಯಾವುದೇ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಹೇಗೆ ನೀವು ಈ ಒಂದು ಪೌಷ್ಟಿಕಾಂಶದ ನ್ಯೂಟ್ರಿಷನ್ ಫೀಲ್ಡಿಗೆ ಇಳಿದ್ರಿ ಅಂತ? ಸೊ ಒಂದೇನಂದ್ರೆ ಪ್ರವೀಣ ಅವ್ರು ನನ್ನ ಕಂಪ್ನಿ ಹೆಸರು ಹೇಳಿದ್ರು, ಅದೇನು ಹೇಳಿದ್ರು ಅಂತ ಯೋಚನೆ ಮಾಡಬೇಡಿ. ನನ್ನ ಹೆಸರು ಪರಿಮಳ ಅಲ್ವಾ? ಪರಿಮಳನ ಇಂಗ್ಲಿಷಲ್ಲಿ ಉಲ್ಟಾ ಬರೀ ನನ್ನ ಕಂಪನಿ ಹೆಸರು ಅಲಾ ಮೀರಾ. ನನ್ನ ಒಂದು ದೃಢ ನಂಬಿಕೆ ಏನು ಅಂದ್ರೆ, ಈ ಪ್ರಪಂಚದಲ್ಲಿ ಯಾರು ಯಾವ ವಯಸ್ಸಲ್ಲಿ ಬೇಕಾದ್ರೂ ನಾನು ಆರೋಗ್ಯವಾಗಿ ಬದಲಾವಣೆ ಆಗ್ಬೇಕು ಅಂದ್ರೆ ನಾವಿದೀವಿ ನಿಮ್ಮನ್ನ ಗೈಡ್ ಮಾಡಕ್ಕೆ. ಮತ್ತೆ ನಿಮಗೆ 80 ಆಗಿದ್ಯಾ, 90 ಇಯರ್ಸ್ ಆಗಿದ್ಯಾ, ಯಾರು ಹೇಳಿದ್ರು ಒಂದ್ ಹೆಜ್ಜೆ ನೀವು ಇನ್ನ ಬೆಟರ್ ಆಗ್ಬಾರ್ದು ಅಂತ? ಖಂಡಿತ. ನೋಡಿ ಎಂತ ಮೋಟಿವೇಶನ್ ಮಾತಿದು. ಸೊ ದ ರೀಸನ್ ನನ್ನ ಕಂಪನಿ ಹೆಸರು ಅದನ್ನ ಇಟ್ಟಿರೋದು ಅದೇ. ಅಂಡ್ ಒಂದ್ ಏನ್ ಗೊತ್ತಾ ಪ್ರವೀಣ, ನಾನು ತುಂಬಾ ತುಂಬಾ ಕ್ಲಿಯರ್ ಆಗಿ ನನಗೆ ಬರುವಂತ ಕ್ಲೈಯಂಟ್ಸ್ಗೆ ಹೇಳುವಂತ ಮಾತೇನಂದ್ರೆ, ಈ ಆರೋಗ್ಯ ಅನ್ನೋದು ಮತ್ತೆ ಅಡಿಗೆ ಅಥವಾ ನ್ಯೂಟ್ರಿಷನ್ ಅನ್ನೋದು ಒಂದು 6 ತಿಂಗಳು ಮಗು ಇದ್ದಾಗಿಂದ, ತಾಯಿ ಹಾಲು 6 ತಿಂಗಳು ಮಗುವರೆಗೂ, ತದನಂತರ ನಮ್ಮ ರಾಗಿದು ಸಿರಿ ಅಂತದ್ದು ಏನ್ ನಾವು ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ನಮಗೆ ಆಹಾರದ ಬಗ್ಗೆ ಗೊತ್ತು. ಕರೆಕ್ಟ್. ಮತ್ತೆ ಈಗ ನಮ್ಮ ವಯಸ್ಸು ಏನೇ ಇರ್ಬೋದು, 30, 40, 50, 60, ಈ ವಯಸ್ಸಲ್ಲಿ ಬಂದು ಒಬ್ರು ಯಾರಾದ್ರೂ ನಿಮಗೆ ತಗೋಬಾರ್ದು ಅಂತ ಹೇಳಬೇಕಾ? ಬೇಕಿಲ್ಲ. ಇದು ಆಕ್ಚುಲಿ ಅಲ್ಲಿವರೆಗೆ ಅನುಭವ ಆಗ್ಬಿಟ್ಟಿರ್ಬೇಕದು. ಆದ್ರೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಈಗ ಲೆಟ್ ಅಸ್ ಸೇ ಸಚಿನ್ ತೆಂಡೂಲ್ಕರ್, ಎಲ್ಲರಿಗೂ ಗೊತ್ತು ಸಚಿನ್ ತೆಂಡೂಲ್ಕರ್ ಅಲ್ವಪ್ಪ? ಅವ್ರು ಎಂಥ ಕ್ರಿಕೆಟರ್, ಅವ್ರಿಗೆ ಯಾಕೆ ಒಂದು ಕೋಚ್ ಅಂತ ಇರ್ತಾರೆ, ನ್ಯೂಟ್ರಿಷನಿಸ್ಟ್, ಕೋಚ್. ಅವರು ಆಟದ ಬಗ್ಗೆ ಹೇಳಕ್ ಯಾಕೆ ಇರ್ತಾರಂದ್ರೆ, ಎಲ್ಲೋ ಒಂದು ಇಲ್ಲಿ ಹತ್ತಿರದಲ್ಲಿ ಇರೋರಿಗೆ ನಾವೇನ್ ತಪ್ಪು ಮಾಡ್ತಾ ಇದೀವಿ ಗೊತ್ತಾಗಲ್ಲ, ಇನ್ನೊಬ್ರು ನೋಡಿದಾಗ ಸ್ವಲ್ಪ ಸರಿಪಡಿಸಿ ಅನ್ನೋದು ಸಾಕು. ಸೊ ನನ್ನ ಪ್ರಕಾರ ತಮಗೆಲ್ಲ ಗೊತ್ತಿರತ್ತೆ, ಬಟ್ ನಾನು ಹೇಳ್ದಲ್ಲ 80-20, ಅದ್ರಲ್ಲಿ ಮೇ ಬಿ ಒಬ್ಬೊಬ್ರು 50 ಫಾಲೋ ಮಾಡ್ತಾ ಇರ್ಬೋದು, ಒಬ್ಬೊಬ್ರು 60% ಮಾಡ್ತಾ ಇರ್ಬೋದು. ನಿಮ್ ಕೈ ಹಿಡಿದು ಸ್ವಲ್ಪ ಹಂಗಲ್ಲಪ್ಪ ಹಿಂಗ್ ಮಾಡಿ ಅಂದ್ರೆ ಆಮೇಲೆ ನೀವೇ ಜೀವನ ನಡೆಸ್ಕೊಂಡು ಹೋಗ್ತೀರಾ. ಸ್ಮಾಲ್ ಕರೆಕ್ಷನ್ಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಸಿಂಪಲ್ ಕರೆಕ್ಷನ್ಸ್ ಪ್ರವೀಣ, ನಥಿಂಗ್ ಗ್ರೇಟ್. ಸೊ ಇದೇನಿದೆಯೋ ಈಗ ಈ ಬೌಲ್ ಆಫ್ ಸ್ಯಾಲಡ್ ಏನಿದೆ, ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಆಗ್ಲೇ ಹೇಳ್ದಂಗೆ ಒಂದು ಹಪ್ಪಳದ ಜೊತೆಗೆ ಇದನ್ನ ಹಾಕೋಬಹುದು, ಆಯ್ತಾ? ಮತ್ತೆ ಇಷ್ಟೇ ಸ್ವಲ್ಪ ಪ್ಲೇನ್ ಅನ್ಸಿದ್ರೆ ಇದಕ್ಕೆ ಒಂದು ವಿಶೇಷವಾದ ಡಿಪ್ ಮಾಡೋಣ. ಹೌದಾ? ಈಗ ನಾನು ತಿನ್ನೋದು ಬೇಡವಾ? ಈಗಲೇ ಇದು ಒಂದು ಕೆಲಸ ಮಾಡೋಣ ಆಯ್ತಾ? ಡಿಪ್ ಮಾಡ್ಬಿಟ್ಟು ಒಂದು ಕಡೆ ಡಿಪ್ ಹಾಕೋಣ, ನೀವು ಒಂದು ಕಡೆ ಇದನ್ನ ಟೇಸ್ಟ್ ಮಾಡಿ, ಡಿಪ್ ಹಾಕಿದ ನಂತರ ಟೇಸ್ಟ್ ಮಾಡಿ, ಆಮೇಲೆ ಸೊ ನಿಮಗೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಅಂತ. ಓಕೆ, ಸರಿನಾ? ಡಿಪ್ ಮಾಡೋಣ. ಸೂಪರ್, ಡಿಪ್ ಮಾಡೋಣ. ಈಗ ಇದು ರೆಡಿ ಆಗಿದೆ, ಇದು ಕಂಪ್ಲೀಟೆಡ್. ಓಕೆ ಓಕೆ, ಮೊಳಕೆ ಕಟ್ಟಿದ ಕಾಳಿನ ಸಲಾಡ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನನ್ನ ಹತ್ರ ಇದೆ ನೋಡಿ, ಕಲರ್ಫುಲ್ ಆಗಿರುವಂತಹ, ಆಗಲೇ ಹೇಳಿದ್ದಾರೆ ಪೌಷ್ಟಿಕಾಂಶ ತುಂಬಿದೆ, 80% ಫುಡ್ ಇದೆ. ನಮ್ಮ ಆಹಾರದ 50% ನಾವು ಇದನ್ನು ತಿನ್ಬೋದು ಅಂತಲೂ ಹೇಳಿದರು. ಸೊ
ಇದನ್ನ ನನ್ಗೆ ಈಗಲೇ ತಿನ್ನೋದು ಬೇಡ ಅಂದಿದ್ದಾರೆ ಅವರು. ಇದರ ಜೊತೆಗೆ ಹಾ. ಒಂದಷ್ಟು ದಾಳಿಂಬೆ ಇದ್ರೆ ಹಾಕೊಳ್ಳಿ, ಹಾಕೋಬಹುದು. ಮ್ಯಾಂಗೋ ಸೀಸನ್ ಇದ್ರೆ ಮಾವಿನ ಹಣ್ಣು ಸ್ವಲ್ಪ ಹಾಕೊಳ್ಳಿ. ಅಷ್ಟೇ. ಸೊ ದೇರ್ ಇಸ್ ನಥಿಂಗ್. ನಾನೇನ್ ಹೇಳಕ್ ಟ್ರೈ ಮಾಡ್ತಾ Never ending ಇದ್ದಂಗೆ ಇದು. ಸ್ಟಾಪ್ ಮಾಡ್ಕೋಬೇಡಿ, ಕರೆಕ್ಟ್. ಎಂಜಾಯ್. ಎಸ್ ವೀಕ್ಷಕರೇ, ಇವಾಗ ಮಾಡಿ ತೋರಿಸಿರುವಂತಹ ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಟ್ಟಿದ ಕಾಳಿನ ಸಲಾಡ್ ಹೇಗೆ ಮಾಡೋದು ಅಂತ ಒಂದು ಕ್ವಿಕ್ ರೀಕ್ಯಾಪ್ ಜೊತೆಗೆ ನೋಡ್ಕೊಂಡು ಬರೋಣ. ಹೆಸರು ಕಾಳಿನ ಸಲಾಡ್. ಉಪ್ಪು ಹಾಕಿ ಬೇಯಿಸಿಕೊಂಡ ಮೊಳಕೆ ಕಟ್ಟಿದ ಕಾಳಿಗೆ ಹೆಚ್ಚಿದ ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಮೆಣಸಿನ ಪುಡಿ, ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕಿ ಕಲಿಸಿದರೆ ಆರೋಗ್ಯಕರ ಸಲಾಡ್ ಸಿದ್ಧ. ವೀಕ್ಷಕರೇ, ನಾವೀಗ ಮೊಳಕೆ ಕಟ್ಟಿದ ಕಾಳುಗಳಿಂದ ಸಲಾಡನ್ನು ನೋಡ್ಕೊಂಡು ಬಂದ್ವಿ. ಸಾಮಾನ್ಯವಾಗಿ ನೀವು ಮಾಡ್ತಾ ಇರ್ತೀರಾ, ಬೇರೆ ಬೇರೆ ವೇರಿಯೇಷನ್, ಅದೇನು ವಿಶೇಷ ಅನಿಸ್ಲಿಲ್ಲ ಅಂದಾಗ ಅದಕ್ಕೆ ಮೇಡಮ್ ನಮಗೆ ಏನೋ ವಿಶೇಷವಾದ ಸೀಕ್ರೆಟ್ ಅಂತ ಹೇಳಿದ್ವಲ್ಲ, ಅದಕ್ಕೆ ಮೇಲೆ ಹಾಕೋಕ್ಕೆ ಡ್ರೆಸ್ಸಿಂಗ್ ಅಂತ ಹೇಳಿ ಅಥವಾ ಡಿಪ್ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದಾರೆ. ಬನ್ನಿ, ಯಾವುದರಿಂದ ಮಾಡಿ ತೋರಿಸ್ತಾ ಇದ್ದಾರೆ, ಏನದು ವಿಶೇಷ ಅಂತ ಕೇಳೋಣ. ಎಷ್ಟೊಂದು ಜನಕ್ಕೆ ಬರೀ ಸ್ಯಾಲಡ್ ತಿಂದ್ರೆ ಇಷ್ಟ ಆಗಲ್ಲ. ಸೊ ಲೆಟ್ ಅಸ್ ಸೇ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಆಬ್ವಿಯಸ್ಲಿ ಸ್ಯಾಲಡ್ ಒಂದು ಸ್ಪೂನ್ ತಿಂದ್ರೆ ದೊಡ್ಡ ವಿಚಾರ, ಬೋರ್ ಆಗ್ಬಿಡುತ್ತೆ. ಅವ್ರಿಗೆ ಒಂದು ವಿಶೇಷವಾದ ಸೂಪರ್ ಈಸಿ, ಸೂಪರ್ ಹೆಲ್ತಿ ಮತ್ತೆ ವೆಜಿಟೇರಿಯನ್ ಅವರಿಗೆ ತುಂಬಾ ಟೇಸ್ಟಿ ಆದಂತ ಒಂದು ಡ್ರೆಸ್ಸಿಂಗ್ ಮಾಡೋಣ. ಓಕೆ, ಸೊ ಇದು ಪನ್ನೀರಿಂದ ಮಾಡ್ತಾ ಇದ್ದೀರಾ? ಎಸ್, ಪನ್ನೀರ್ ಮತ್ತೆ ಇದು ನಮ್ಮ ಪ್ರೋಟೀನ್ ಸೋರ್ಸ್ಗೆ, ಹೆಲ್ತಿ ಫ್ಯಾಟ್ಸ್ಗೆ ಕ್ಯಾಶ್ಯೂ ನಟ್ಸ್ ನ ಸುಮಾರು ಒಂದು 15-20 ನಿಮಿಷ ಬಿಸಿನೀರಲ್ಲಿ ಸೋಕ್ ಮಾಡಿ ಗೋಡಂಬಿ, ನೆನೆಸಿರುವಂತ ಗೋಡಂಬಿ, ಮತ್ತೆ ಒಂದಷ್ಟು ಕ್ರೀಮಿನೆಸ್ಗೆ ಮೊಸರು. ಓಕೆ, ಅದಕ್ಕೆ ತಕ್ಕನಾಗೆ ಒಂದ್ ಸ್ವಲ್ಪ ಉಪ್ಪು, ಖಾರ, ಆಸ್ ಯೂಶುವಲ್. ಮೇಜರ್ 3 ಇಂಗ್ರೀಡಿಯೆಂಟ್ ಅಂದ್ರೆ ಇದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಒಂದು 50 ಗ್ರಾಮ್ಸ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ, ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಸೊ ಪನ್ನೀರನ್ನು ಗ್ರೈಂಡ್ ಮಾಡಿಬಿಡ್ತಿದ್ದೀರಾ? ಹೌದು, ನಂಗೆ ತುಂಬಾ ಇಷ್ಟ ಹಂಗೆ ತಿನ್ನಕ್ಕೆ. ಆಕ್ಚುಲಿ ಇದನ್ನ ಟ್ರೈ ಮಾಡಿ. ಅಂಡ್ ವಿ ಆರ್ ಹ್ಯಾವಿಂಗ್ ಗೋಡಂಬಿ, ನೆನೆಸಿರುವಂತ ಗೋಡಂಬಿ. ಸೊ ಏನ್ ಗೊತ್ತಾ ಪ್ರವೀಣ, ಯಾವಾಗ್ಲೂ ನಾವು ಸಣ್ಣವರಿದ್ದಾಗಿಂದ ಹಿಡಿದು ಏನ್ ಊಟ ಮಾಡಿರ್ತೀವೋ ಹೌದು, ಅದನ್ನ ಕಂಫರ್ಟ್ ಫುಡ್ ಅಂತ ಕರಿತೀವಿ. ಕರೆಕ್ಟ್. ನಮ್ಮ ಅಜ್ಜಿ ಮಾಡ್ತಿರೋದು ಎಷ್ಟು ರುಚಿ ಇತ್ತು, ನಮ್ಮ ಅಮ್ಮ ಮಾಡ್ಕೊಡೋದು ಎಷ್ಟು ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ತೀವಿ. ಇವಾಗ್ಲೂ ಅದೇ ನೆನೆಸ್ತೀವಿ. ಸೊ ಖಂಡಿತವಾಗ್ಲೂ ಅದರ ಜೊತೆಗೆ ಈ ತರ ಏನಾದ್ರೂ ಹೊಸದು ಬಂತು ಅಂದ್ರೆ ವೈ ನಾಟ್ ಟ್ರೈ ಮಾಡೋದು ತಪ್ಪೇ ಇಲ್ಲ. ಮತ್ತೆ ಈಗ ಮಕ್ಕಳಿಗೆ ರೋಟಿ ಅಥವಾ ಬ್ರೆಡ್ಗೆ ನಾವೇನು ಹೊರಗಡೆಯಿಂದ ಮೇನೀಸ್ ತಗೊಂಡ್ಬಂದು ಹಾಕ್ತೀವಿ, ಇದು ತುಂಬಾ ಹೆಲ್ತಿ ಡಿಪ್. ಕೇವಲ ಒಂದು 2 ಮಿನಿಟ್ಸ್ ಬ್ಲೆಂಡಿಂಗ್ ಟೈಮಲ್ಲಿ ಆಗುವಂಥದ್ದು. ಈ 3 ಐಟಮ್ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, 3 ಸ್ಮಾಲ್ ಪೀಸು, ಕೊತ್ತಂಬರಿ, ಮತ್ತೆ ನಾನು ತೀರಾ ಜಾಸ್ತಿ ಖಾರ ಬಳಸಲ್ಲ. ಹಸಿಮೆಣಸಿನ್ಕಾಯಿ ಇಷ್ಟ ಇರೋರು ಹಸಿಮೆಣಸಿನ್ಕಾಯಿ ಹಾಕೋಬಹುದು, ನನಗಿಷ್ಟ. ಹೌದಾ? ಸೂಪರ್, ಖಾರ ಪ್ರಿಯ. ಹಂಗಂದ್ರೆ ನೀವು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಸರಿ. ಇದರ ಜೊತೆಗೆ ನಾನ್ ಬಂದು ಒಂದ್ ಸ್ವಲ್ಪ ಖಾರಕ್ಕೆ ನಾನ್ ಪೆಪ್ಪರ್ ಪುಡಿನೂ ಇದೆ ಅಲ್ವಾ, ಖಾರ ಮೆಣಸಿನ ಪುಡಿ ಹಾಕೋಬಹುದು. ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಅದಕ್ಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ತೆ, ಸೊ ಇದಕ್ಕೆ ವೈಟ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಹೌದು, ದಟ್ಸ್ ಇಟ್, ಅಷ್ಟೇ. ಇದಕ್ಕೆ ಒಂದಷ್ಟು ಲೈಮ್ ಮತ್ತೆ ನಿಂಬೆ ರಸ. ವಾವ್, ರುಚಿ. ಇನ್ನ ಸ್ವಲ್ಪ ಈ ಡ್ರೆಸ್ಸಿಂಗ್ ಸ್ಮೂತ್ ಬರಬೇಕು ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಯಾವ್ದಾದ್ರು ಆಯಿಲ್ ಯೂಸ್ ಮಾಡಬಹುದು. ಲೈಕ್ ಎಕ್ಸ್ಟ್ರಾ ತೆಂಗಿನ ಎಣ್ಣೆ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಬಟ್ ನಾನು ಎಲ್ಲಿ ಸಾಧ್ಯವೋ ಅಲ್ಲಿ ಆಯಿಲ್ ನ ಅವಾಯ್ಡ್ ಮಾಡ್ತೀನಿ. ಸೊ ಹೆಂಗಿದ್ರು ಟೇಸ್ಟ್ ಬರುತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಮಾಡೋಣ? ರೆಡಿ ಇದ್ದೀರಾ? ಚೆಕ್ ಮಾಡಿದ್ದೀನಿ. ತುಂಬಾ ಹೊಸದು ನನಗಿದು. ವಾವ್, ಕಲರ್ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಯಾವತ್ತು ನಮ್ಮ ಊಟ ನಾವು ಇಷ್ಟಪಟ್ಟು ಮಾಡಬೇಕು, ಅಯ್ಯೋ ತಿನ್ಬೇಕಾ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಇದೆಲ್ಲ ನಿಮಗೆ ಈಸಿಯಾಗಿ ಖುಷಿಯಾಗಿ ಊಟ ಮಾಡಕ್ ಹೆಲ್ಪ್ ಮಾಡಕ್ಕೆ. ಖಂಡಿತ ಹೌದು. ಇದನ್ನ ನಾವು ಅದಕ್ಕೆ ಸ್ಪ್ರೆಡ್ ಮಾಡೋಣ. ಇದಕ್ಕೆ ಹಾಕ್ತೀರಾ ಈಗ? ಹೌದು. ಓಹೋ, ಈಗ ನಾನು ಈ ಸ್ಪ್ರೆಡ್ ನ ಒಂದ್ ಕೆಲಸ ಮಾಡ್ತೀನಿ, ಮುಕ್ಕಾಲ್ ಭಾಗಕ್ಕೆ ಹಾಕ್ತೀನಿ. ಆಮೇಲೆ ಮಾಡಿ 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 ಯಾಕಂದ್ರೆ ಪ್ರವೀಣ ಅವರು, ನನ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ, ಅದು ತಿನ್ನಕ್ಕೆ ಇಷ್ಟ ಆಗದೆ ಇದ್ರೆ ಏನ್ ಮಾಡೋದು, ಆಮೇಲೆ ಆಂಟಿ ಬೇರೆದಕ್ಕೂ ಯೂಸ್ ಮಾಡ್ತೀನಿ.
ಓಕೆ ಕಮಾನ್. ಸೂಪರ್. 80-20 ಮಾಡಿದೀನಿ ನೋಡಿ ನೀವು ಹೇಳ್ದಂಗೆ. ಈಗ ಸುಮ್ಮನೆ ಇದನ್ನ ಈ ಪೋರ್ಷನ್ ಹಿಂಗೆ ಹಾಕ್ಬಿಟ್ಟು ಇದನ್ನೇ ನಾನು ಹೇಳಿದ್ದು ಚಪಾತಿಗೆ ಹಾಕ್ಬೋದು, ಬ್ರೆಡ್ಗೆ ಹಾಕ್ಬೋದು, ಏನಕ್ಕಾದ್ರೂ ಹಾಕ್ಬೋದು. ಕನ್ಸಿಸ್ಟೆನ್ಸಿನೂ ದಪ್ಪನೇ ಬಂದಿದೆ ತುಂಬಾ ಅಂತ ಹೇಳಿ ಮಯೋನೈಸ್ ತರನೇ ಬಂದಿದೆ ಇದು. ಹೌದು, ಡೆಫಿನೆಟ್ಲಿ ನಾನು ಇವತ್ತೇ ಟ್ರೈ ಮಾಡ್ತೀನಿ ಸ್ಯಾಂಡ್ವಿಚಸ್ಗೆ. ಸೊ ಈಗ ಮಿಕ್ಸ್ ಮಾಡಿ ನೀವು ಟ್ರೈ ಮಾಡಿ. ಓಕೆ. ಸೊ ಫಸ್ಟ್ ಪ್ಲೇನ್ ಟ್ರೈ ಮಾಡಿ ಆಯ್ತಾ? ಓಕೆ ಓಕೆ. ಯಾಕಂದ್ರೆ ಪ್ಲೇನ್ ಟ್ರೈ ಮಾಡಿಬಿಟ್ಟು ಅದಾದ್ಮೇಲೆ ನಿಮಗೆ ಅದದು ಫ್ಲೇವರ್ ಗೊತ್ತಾಗಬೇಕಲ್ವಾ? ಓಕೆ, ಧನ್ಯವಾದಗಳು ಮೇಡಮ್. ಮೋಸ್ಟ್ ವೆಲ್ಕಮ್. ವೀಕ್ಷಕರೇ, ಈಗ ನಾನು ಫಸ್ಟು ಸ್ವಲ್ಪನೇ ತಗೊಂಡಿದ್ದೀನಿ ಮೊಳಕೆ ಕಟ್ಟಿದ ಕಾಳು, ಸ್ವಲ್ಪನೇ ಬೇಯಿಸಿರೋದು, ಸಲಾಡ್ ಮಾಡಿದ್ದಾರೆ, ಎಲ್ಲ ತರಕಾರಿ ಹಾಕಿ ಒಂದು ಚಮಚ ತಗೊಂಡು ನೋಡ್ತೀನಿ. ಆ್ಯಂಡ್ ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಅಂದರೆ ಸ್ಯಾಲಡ್ಗೆ ಅದನ್ನು ಹಾಕೋಬೋದಲ್ವಪ್ಪ. ನಿಮಗೆ ಹೇಗೆ ಬೇಕೋ ಫ್ಲೇವರ್ ಇಂಪ್ರೂವ್ ಮಾಡ್ಕೊಳ್ಳಿ. ಈಗ ಮಾಡಿರುವಂಥ ನಿಮಗೆ ಪನ್ನೀರ್ ಇಷ್ಟ ಅಂದರೆ, ಇದನ್ನ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ದಿಸ್. ಎಸ್, ಸಾಲಡು ಹಾಗೇನು ತಿನ್ನಕ್ಕೆ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಒಂದು ಬೌಲ್ ತಿನ್ಬೋದು ನೀವು ಹೇಳ್ದಂಗೆ, ಏನು ಬೇಜಾರಿದೆ ಫುಲ್. ಸೊ ಇದನ್ನ ತಗೊಂಡು ಒಂದು ಹಾಫ್ ಅನ್ ಅವರ್ ಆದಮೇಲೆ 1 hour ಆದಮೇಲೆ ಒಂದು ಲೋಟ ಉಗುರು ಬೆಚ್ಚ ನೀರಿಗೆ ಚೂರು ಅರಿಶಿನ, ಚೂರು ಪೆಪ್ಪರ್, ಚೂರು ಸಿನಮನ್, ಚಕ್ಕೆ ಪೌಡರ್ ಹಾಕಿ ಒಂದು ಟೀ ತರ ಮಾಡ್ಕೊಂಡು ಕುಡಿದು ಬಿಟ್ಟು ಆರಾಮಾಗಿ ಮಲಗಬಹುದು. ಸೊ ಈಗ ನಾನು ಇದನ್ನು ಟ್ರೈ ಮಾಡ್ತೀನಿ ವಿತ್ ಡಿಪ್ ಅಥವಾ ಡ್ರೆಸ್ಸಿಂಗ್. ಸಲಾಡ್ ವಿತ್ ಡ್ರೆಸ್ಸಿಂಗ್. ಎನಿವೇ ಎರಡು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಎರಡರಲ್ಲೂ. ಇನ್ಫ್ಯಾಕ್ಟ್ ಡಿಪ್ ಹಾಕಿದ್ರೆ ಇಟ್ ಇಸ್ ಆಲ್ ದ ಮೋರ್ ಕಂಪ್ಲೀಟ್ ಪ್ರೋಟೀನ್. ಯಾಕಂದ್ರೆ ನಿಮಗೆ ಮೊಸರು ಬಂತು, ಪನ್ನೀರ್ ಬಂತು. ಸೊ ಇಟ್ ಇಸ್ ವೆರಿ ವೆರಿ ಹೆಲ್ತಿ. ಈಗ ಪನ್ನೀರ್ ಅಂತೂ ತುಂಬಾನೇ ಆಗಿದೆ ಈಗ, ಎಸ್ಪೆಷಲಿ ಪ್ರೋಟೀನ್ಗೆ, ಜಿಮ್ ಹೋಗೋರಿಗೆ, ವರ್ಕೌಟ್ ಮಾಡೋರಿಗೆ, ವೆಜಿಟೇರಿಯನ್ಸ್ಗೆ ದೇ ಆರ್ ಗೋಯಿಂಗ್ ಫಾರ್ ಪನ್ನೀರ್ ಜಾಸ್ತಿ. ಅಂಡ್ ಪನ್ನೀರ್ ಜೊತೆಗೆ ಒಂದಷ್ಟು ಸೀಡ್ಸ್ ನಾವು ಫ್ಲಾಕ್ ಸೀಡ್ಸ್ ಪೌಡರ್ ನ ಆಡ್ ಮಾಡ್ಕೊಳ್ಳಿ. ಅಗಸೆ ಪುಡಿದು, ಚಿಯಾ ಸೀಡ್ಸ್ ಯಾರಿಗೆ ಹೊಟ್ಟೆಗೆ ಸೂಟ್ ಆಗುತ್ತೋ 1 teaspoon ಇಂದ ಸ್ಟಾರ್ಟ್ ಮಾಡಿ. ಸೊ ಆಲ್ ದೀಸ್ ಆಲ್ಸೋ ನಿಮಗೆ ಒಂದಷ್ಟು ಪ್ರೋಟೀನ್ ಸೋರ್ಸಸ್ ಹೆಲ್ಪ್ ಆಗುತ್ತೆ. ಈಗ ಪನ್ನೀರ್ನ ಸಾಯ್ ಇಂದ ಮಾಡಿದಾಗ ಟೋಫು ಅಂತ ಕರೀತಾರೆ. ಅದು ನಮಗ ರುಚಿಸಲ್ಲ ಅದು, ಬಟ್ ಆರೋಗ್ಯಕ್ಕೆ ಟ್ರೈ ಮಾಡಬಹುದು. ಅಂಡ್ ಈ ತರ ಒಂಥರ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡು ಟ್ರೈ ಮಾಡಿ. ಯಾಕಂದ್ರೆ ಟೋಫು ಬಂದು ಸ್ವಲ್ಪ ಸಪ್ಪೆ ಇರುತ್ತೆ. ಸೊ ಅದನ್ನ ಹಾಗೆ ತಿಂದ್ರೆ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ನಾವು ಉಪ್ಪು ಖಾರ ಹಾಕೋಬೇಕು. ನಮ್ಮಂತವ್ರಂತೂ ಇನ್ನೂ ಜಾಸ್ತಿ ಹಾಕೋಬೇಕು. ಸೊ ಹಂಗ್ ಮಾಡಿದಾಗ ಇನ್ನೊಂದು ಮಾಡ್ಬೋದು ಪ್ರವೀಣ. ಈಗ ನಿಮ್ಮ ಮನೆಯಲ್ಲಿ ನೀವು ಒಂದು ಲೆಟಸೆ ಬೀನ್ಸ್ ಇಂದು ಪಲ್ಯ ಮಾಡಿರ್ತೀರಾ ಆಯ್ತಾ? ನಿಮಗೆ ಹೇಗ್ ಬೇಕೋ ನಿಮ್ಮ ಮನೆತನದಲ್ಲಿ ಆ ಟೇಸ್ಟ್ ಅಲ್ಲಿ ಮಾಡಿರ್ತೀರಾ. ಸುಮ್ನೆ ಟೋಫು ತಗೊಂಡು ಈಗ ಮೇಲೆ ತೆಂಗಿನಕಾಯಿ ತುರಿ ಹಾಕೋ ಆತರ ಜಸ್ಟ್ ಹೆರ್ಕೊಂಡ್ಬಿಟ್ಟು ಹಾಕ್ದಂಗೆ ಸುಮ್ನೆ ಮೇಲೆ, ಅವಾಗ ನಿಮಗೆ ಊಟ ಮಾಡ್ದಂಗ ಅನ್ಸಲ್ಲ. ಅದು ಬೆನಿಫಿಟ್, ಫೈಬರ್ ಜೊತೆ ಈ ಕಡೆ ಪ್ರೋಟೀನು ಎರಡು. ಸಿಂಪಲ್ ಅಲ್ವಾ? ಪರ್ಫೆಕ್ಟ್ ಕಾಂಬಿನೇಷನ್. ಇದು ಚೆಕ್ ಮಾಡಿ, ನನಗೆ ಕ್ಯೂರಿಯಾಸಿಟಿ. ಮಾಡಿದವ್ರಿಗೆ ಯಾವಾಗ್ಲೂ ಇರತ್ತಲ್ವಾ? ಎಸ್. ಐ ಆಮ್ ಸೂಪರ್ ಎಂಜಾಯಿಂಗ್. ಗೊತ್ತಾಗತ್ತ ಪ್ರವೀಣ ಪನ್ನೀರ್ ಅಂತ? ಏನು ಗೊತ್ತಾಗಲ್ಲ. ಒಂದು ಒಳ್ಳೆ ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಹೋಗಿ ಕರೆಕ್ಟ್ ಯಾವುದೋ ಒಂದು ಫುಲ್ ಯಾವುದೋ ಹೆಸರು ಕೊಟ್ಟಿರ್ತಾರೆ ಅದಕ್ಕೆ ಸ್ಯಾಲಡ್ಗೆ, ಆ ಸ್ಯಾಲಡ್ಗೆ ಡಿಪ್ ಅಂತ ಕೊಟ್ಟು ನೀಟಾಗಿ ಇದೇನು ಪನ್ನೀರು ಮೊಸರು ಹಾಕಿದ ಏನು ಗೊತ್ತಾಗಲ್ಲ. ಅಷ್ಟೊಂದು ರಿಚ್ನೆಸ್ ಇದೆ ಇದರಲ್ಲಿ. ಹೌದಪ್ಪ, ಇಟ್ಸ್ ವೆರಿ ವೆರಿ. ಯಾವ ಮಯೋನೈಸ್ ಬೇಡ, ಏನು ಬೇಡ, ಶಾಪಿಂದ ತೊಗೊಂಡು ಬಂದು ಮಾಡೋದು. ಡೆಫಿನೆಟ್ಲಿ ಗೋಯಿಂಗ್ ಟು ಟ್ರೈ ದಿಸ್. ಪನ್ನೀರ್ ಡ್ರೆಸ್ಸಿಂಗ್. ಒಂದು ಬ್ಲೆಂಡರ್ಗೆ ಸ್ವಲ್ಪ ಪನ್ನೀರು, ಮೊಸರು, ನೆನೆಸಿದ ಗೋಡಂಬಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು, ನಿಂಬೆ ರಸ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡರೆ ಪ್ರೋಟೀನ್ ಭರಿತ ಡಿಪ್ ಅಥವಾ ಡ್ರೆಸ್ಸಿಂಗ್ ತಯಾರು. ನಮಗೆ ನಿಮ್ಮ ರೆಸಿಪಿ ಜೊತೆಗೆ ನಿಮ್ಮ ಒಂದು ಮಾತು, ಮಾಹಿತಿ ಎಲ್ಲವೂ ಅಷ್ಟೇ ಇತ್ತು. ನಾನು ಖಂಡಿತವಾಗಿ ನಮ್ಮ ವೀಕ್ಷಕರು ನಿಮ್ಮ ಈ ಒಂದು ಸಂಚಿಕೆ, ನಿಮ್ಮ ಈ ರೆಸಿಪಿ, ಮಾತು, ಮಾಹಿತಿ ಎಲ್ಲ ಎಂಜಾಯ್ ಮಾಡಿರ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಫಿನಿಶಿಂಗ್ ಮುಂಚೆ ಹೇಳಿ, ಈಗ ನೋಡ್ತಾ ಇರುವಂತ ಹೆಣ್ಮಕ್ಳಿಗೆ ಇದು ಆಯ್ತಾ, ಆಲ್ವೇಸ್ ಐ ಆಮ್ ಲಿಟಲ್ ಪಾರ್ಷಲ್ ಹೆಣ್ಮಕ್ಳಿಗೆ. ನೀವು ಗೈಸು ನೀವು ಫಾಲೋ ಮಾಡ್ಬೋದು. ನಾ ಹೇಳೋದು ಈಗ ಒನ್ ಆಫ್ ದ ಮೋಸ್ಟ್ ಖರ್ಚು ಮಾಡ್ದಂಗೆ
ಒಂದು ಕಾಸ್ಮೆಟಿಕ್ ಪವರ್ ದೇವ್ರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕಾಸು ಖರ್ಚು ಮಾಡ್ದಂಗೆ ಫ್ರೀ ಆಗಿ. ಏನು ಅಂದ್ರೆ ನೀರು. ದಯವಿಟ್ಟು ನೀವೇನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಈ ಸಂಚಿಕೆ ಆದ್ಮೇಲೆ ನೀವು ಇದನ್ನ ಟ್ರೈ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ. ನನ್ನ ಒಂದು ವಿನಂತಿ, ಪ್ಲೀಸ್ ಹೈಡ್ರೇಟ್. ಯಾವ ಮನುಷ್ಯ ಆ್ಯಂಡ್ ನಿಮಗೆ ಕಿಡ್ನಿ ಸಮಸ್ಯೆ ಇಲ್ಲ ಅಂದರೆ ನಿಮಗೆ ದ ಅಮೌಂಟ್ ಆಫ್ ನೀರು ತಗೋಬೇಕಾಗಿರೋದಕ್ಕೆ ನಿಮಗೆ ಅಡಚಣೆ ಇಲ್ಲ. ನಿಮ್ಮ ಬಾಡಿ ಸಿಗ್ನಲ್ ಏನು ಕೊಡುತ್ತೆ ಯೋಚನೆ ಮಾಡಿ, ಫೀಲ್ ಮಾಡಿ. ಆ್ಯಂಡ್ ಇದು ತುಂಬ ತುಂಬ ಸೈಂಟಿಫಿಕ್ ಆದ ಪಾಯಿಂಟರ್ ಏನಂದರೆ, ನೀವು ಬಾತ್ರೂಮ್ಗೆ ಹೋದಾಗ ಯೂರಿನ್ ಪಾಸ್ ಮಾಡಿದಾಗ ಯೂರಿನ್ ಕಲರ್ ಲೈಟ್ ಎಲ್ಲೋ ಇರಬೇಕು. ಅವಾಗ ನಿಮ್ಮ ಬಾಡಿಗೆ ನಿಮ್ಮ ಹೈಡ್ರೇಷನ್ ಸೆಟ್ ಆಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವಲ್ಪ ವಯಸ್ಸಾದವರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು. ಯಂಗ್ಸ್ಟರ್ಸ್ ತುಂಬ ವರ್ಕೌಟ್ ಮಾಡೋವಂಥವ್ರು, ಆ್ಯಕ್ಟಿವ್ ಇರೋವಂಥವ್ರು, ಕಾಲೇಜ್ಗೆ ಹೋಗೋದು ಅಲ್ಲಿ ಇಲ್ಲಿ, ಅವ್ರಿಗೆ ಸ್ವಲ್ಪ ಜಾಸ್ತಿ ನೀರು ಬೇಕು. ಸೊ ಸ್ವಲ್ಪ ನಾವು ವಯಸ್ಸಾಗ್ತಾ ನೀರು ಸಿಗ್ನಲ್, ಹೈಡ್ರೇಷನ್ ಸಿಗ್ನಲ್ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಅದರಿಂದ ಬರುತ್ತೆ. ಸೊ ಇಷ್ಟೇ ತಗೋಬೇಕು ಅನ್ನೋದಿಲ್ಲ. ಒಂದು ಆವ್ರೇಜ್ ಏನ್ ಹೇಳ್ತಾರೆ, 1 ಕಿಲೋ ಬಾಡಿ ವೆಯ್ಟ್ಗೆ ಅರೌಂಡ್ 30 ml ನೀರು ಕುಡಿಬೇಕು. ಒಂದೇ ಸರಿಗಲ್ಲ, ಇಡೀ ದಿನ ಪೂರ್ತಿಗಾಗಿ ಇಷ್ಟು. ಸೊ ಒಂದು 60 kg ಇರೋರು 60 into 3 ಅರೌಂಡ್ 240 ಅಂದ್ರೆ 2.4 ಲೀಟರ್ಸ್ 2.5 ಲೀಟರ್ಸ್ ನೀರು ಕುಡಿಬೇಕು. ಸೊ ಒಂದು ಆರೋಗ್ಯದ ಕಡೆಗೆ ನಾವು ಹೆಜ್ಜೆ ಇಡೋದಕ್ಕೆ ತೀರಾ ಏನು ಕಷ್ಟ ಅಲ್ಲಪ್ಪ, ಸಿಂಪಲ್. ಒಂದಷ್ಟು ನೀರು ಕುಡಿಯೋದು, ಆದಷ್ಟು ಮನೆ ಊಟ ಮಾಡುವಂಥದ್ದು, ಅದು ಇಂಪಾರ್ಟೆಂಟ್. ಅಡುಗೆ ಮಾಡೋದ್ ಬಗ್ಗೆನೂ ಹೇಳಿ ಮೇಡಮ್. ಐ ಅಂಡರ್ಸ್ಟ್ಯಾಂಡ್. ಏನ್ ಗೊತ್ತಾ ಪ್ರವೀಣ, ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ನಾ ಹೇಳೋದು, ನೀವು ಯಾವಾಗ ನಾವು ಅಪ್ಸೆಟ್ ಆಗ್ತೀವಿ, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಏನು ರಿಲೀಸ್ ಆಗುತ್ತೆ, ಅದು ಬೇರೆ ಎಲ್ಲ ದೇಹದ ಹಾರ್ಮೋನ್ ಕೆಲಸವನ್ನು ಮಾಡಕ್ಕೆ ಬಿಡಲ್ಲ. ಸೊ ತಮ್ಮ ಥೈರಾಯ್ಡ್ ಇಶ್ಯೂ ಇರ್ಬೋದು, PCOS ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಓವರ್ ವೆಯ್ಟ್ ಇದ್ದೀರಾ, ಇದು ಎಲ್ಲದಕ್ಕೂ ಅಡಿಪಾಯ ಕಾರಣ ಏನು ಅಂದರೆ ನೀವು ಸ್ಟ್ರೆಸ್ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡದೇ ಇರುವಂಥದ್ದು. ಸೊ ಅಟ್ಲೀಸ್ಟ್ ಒಂದು ದಿವಸಕ್ಕೆ 10 ನಿಮಿಷ, ನಾನು ಇದೇ ಮಾಡಿ ಅಂತ ಹೇಳಲ್ಲ, ಡೀಪ್ ಬ್ರೀದಿಂಗ್ ನಿಮಗೆ ಟೈಮ್ ಸಿಕ್ಕಿದಾಗ ಡೀಪ್ ಬ್ರೀದಿಂಗ್ ಒಂದು 10 ನಿಮಿಷ ನೀವು ಮಾಡಿದ್ರೇ ಸಾಕು, ದೇಹದಲ್ಲಿರೋ ಎಷ್ಟೋ ಹಾರ್ಮೋನ್ ಸೆಟ್ ರೈಟ್ ಆಗುತ್ತೆ. ಸೊ ಸಿಂಪಲ್ 5 ಪಾಯಿಂಟರ್ಸ್ ಎಲ್ಲರೂ ಫಾಲೋ ಮಾಡುವಂಥದ್ದು. ಓಕೆ ಮೇಡಮ್, ಸೂಪರ್ ಆಗಿತ್ತು. ನಿಮ್ಮ ಎಲ್ಲ ಆರೋಗ್ಯದ ಗುಟ್ಟು, ಈವನ್ ನಿಮ್ಮ ಸೌಂದರ್ಯದಲ್ಲೂ ಕೂಡ ಎದ್ದು ಕಾಣಿಸ್ತಾ ಇದೆ, ನಿಮ್ಮ ಒಂದು ಸಕಾರಾತ್ಮಕ ಮನೋಭಾವ ಕೂಡ ಎದ್ದು ಕಾಣಿಸ್ತಾ ಇದೆ. ನಮ್ಮ ವೀಕ್ಷಕರಿಗೆಲ್ಲ ಎಂಥ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ರಿ, ಸ್ಫೂರ್ತಿದಾಯಕ ಮಾತು ಹೇಳಿದ್ರಿ. ಆರೋಗ್ಯ ಜೊತೆಗೆ ಒಂದು ಜೀವನ ಶೈಲಿಯ ಕ್ರಮವನ್ನೇ ನೀವು ಹೇಳ್ಕೊಟ್ರಿ. ನಮಗೆ ಅನೇಕ ಧನ್ಯವಾದಗಳು. ಥ್ಯಾಂಕ್ ಯು ಪ್ರವೀಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಕೇವಲ ರುಚಿಯಾದ ಖಾದ್ಯಗಳನ್ನಷ್ಟೇ ಅಲ್ಲ ನಿಮ್ಮ ಮುಂದೆ ತರ್ತಾ ಇರೋದು, ಆರೋಗ್ಯದಾಯಕ ಆಹಾರವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ಇನ್ನು ಆರೋಗ್ಯದಾಯಕ ಆಹಾರ ಪದಾರ್ಥಗಳ ಜೊತೆಗೆ ಜೀವನ ಶೈಲಿಯನ್ನು ಕೂಡ ನಾವು ಇವತ್ತು ಒಂದು ಮುಟ್ಟಿ ನಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗಿರಬೇಕು ಅನ್ನೋದಂತಂದು ನಮ್ಮ ಪರಿಮಳ ಮೇಡಮ್ ಅವರು ತುಂಬ ಸೊಗಸಾಗಿ ಹೇಳಿಕೊಟ್ಟಿದ್ದಾರೆ. ಪ್ರತಿನಿತ್ಯ ಒಂದು ದೈಹಿಕ ವ್ಯಾಯಾಮ ಇರ್ಬೋದು, ಮತ್ತು ಆರೋಗ್ಯದಾಯಕ ಆಹಾರ ಮತ್ತು ಸಕಾರಾತ್ಮಕ ಮನಸ್ಥಿತಿ, ಇವೆಲ್ಲವೂ ಕೂಡ ಖಂಡಿತ ನಮ್ಮ ಜೀವನವನ್ನು ನಾವು ಉತ್ಸಾಹದಾಯಕವಾಗಿ ನಾವು ಅನುಭವಿಸಲಿಕ್ಕೆ ಕಾರಣೀಭೂತವಾಗುತ್ತವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ, ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ.